ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ನೀವು ಸಂತೋಷವಾಗಿರ್ಬೋದು? ಎಷ್ಟು ಸಾವಿರ ಕೋಟಿ ಇದ್ರೂ ಸಮಾಧಾನ ಇಲ್ಲ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಆ ಥರ ಮನುಷ್ಯನಿಗೆ ಅವ್ರವ್ರದೇ ಭಾರ ಆಯ್ತು. ಅಂಬಾನಿಗೆ ಅಂಬಾನಿ ಭಾರ, ನಮಗೆ ನಮ್ಮ ಭಾರ ಇರುತ್ತೆ. ಮಾನವನ ಆಸೆ ಕೊನೆ ಇತ್ತ, ಇದ್ದಿದ್ರಲ್ಲೇ ತೃಪ್ತಿ ಪಡೋಣ. ದುಡ್ಡು ಇಂಪಾರ್ಟೆಂಟಾ, ಸಂಬಂಧಗಳು ಇಂಪಾರ್ಟೆಂಟ್? ಈಗಿನ ಕಾಲದಾಗ ದುಡ್ಡಿಂದೇ ಇಂಪಾರ್ಟೆಂಟ್ ಇದೆ ರೀ. ಹಣ ಇಲ್ಲ ಅಂದರೆ ಹೆಣನೂ ಎತ್ಕೊಂಡು ಹೋಗಲ್ಲ, ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಈ ಜನ್ರೇಷನ್ ದುಡ್ಡೇ ಇಂಪಾರ್ಟೆಂಟ್ ಸರ್. ಇವಾಗ ಅವ್ರು ಎಲ್ಲಿ ಇವಾಗ ಲಾಯಲ್ಟಿ ಅದೆಲ್ಲ ಏನೂ ಬರಲ್ಲ, ದುಡ್ಡಿದ್ರೇ ಎಲ್ಲ ಆಗುತ್ತೆ. ನಿಮ್ಮ ಹತ್ರ ಈಗ ಸಡನ್ ಆಗಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 1 ಕೋಟಿ ಬಂದರೆ ಏನು ಮಾಡ್ತೀವಿ? ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಏನೋ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಹಾಂ, ಬಿಸ್ನೆಸ್ ಮತ್ತೇನು ಬೇರೆ ಬಿಸ್ನೆಸ್ ಬಗ್ಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 1 ಕೋಟಿ ಬಂದರೆ ಅದೇ ಸರ್, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 1 ಕೋಟಿಗೆ. ಅದ್ರ ತಕ್ಕನಾಗೆ ಸಂಪಾದನೆ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಅಲ್ಲ, ದುಡ್ಡು ಅಂದರೆ ನಿಮ್ಮ ಪ್ರಕಾರ ಏನು? ಎಲ್ರಿಗೂ ಬೇಕು, ಕಾಸಿದ್ರೇನೆ ಕೈಲಾಸ ಅನ್ನೋ ಥರ ಇದೆ ಇವಾಗ ಸಬ್ಜೆಕ್ಟ್. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಸರ್. ಹಾಂ, ದುಡ್ಡೇ ಎಲ್ಲ. ದುಡ್ಡೇ. ನಿಮ್ಮ ಹತ್ರ ಈಗ ಸಡನ್ ಆಗಿ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 1 ಕೋಟಿ ಬಂದರೆ ಏನು ಮಾಡ್ತೀರಿ? 1 ಕೋಟಿ ಬಂದರೆ ಪ್ಲಾನಿಂಗ್ ಮಾಡ್ತೇನೆ ಅಣ್ಣ, ಯಾವ ಅಮೌಂಟ್ನ ಎಷ್ಟು ಹೆಂಗೆ ಡಿವೈಡ್ ಮಾಡ್ಬೇಕಂತ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಚೆನ್ನಾಗಿರ್ತದೆ. ಓಕೆ, ಅದನ್ನ ಏನು ಮಾಡ್ತೀರಾ 1 ಕೋಟಿ ಇಟ್ಕೊಂಡು? ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ. ಹಾಂ, ಯಾವ ಬಿಸ್ನೆಸ್? ಟ್ರಾವೆಲ್ ಸ್ಟೋರ್ಸ್ ಅಥವಾ ಫುಡ್. ಓಕೆ, ಆ ಥರ ಸ್ಟಾರ್ಟ್ ಮಾಡ್ತೀರಾ? ಏನೋ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಹಾಂ, ಬಿಸ್ನೆಸ್ ಮತ್ತೇನು ಬೇರೆ ಬಿಸ್ನೆಸ್ ಬಗ್ಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಷ್ಟೇ. 1 ಕೋಟಿ ಬಂದರೆ ಅದೇ ಸರ್, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 1 ಕೋಟಿಗೆ. ಅದ್ರ ತಕ್ಕನಾಗೆ ಸಂಪಾದನೆ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಓಕೆ, ಎದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಇದರಲ್ಲಿ ಅಂದರೆ ಮಾಮೂಲಿ ಈಗ ಸೈಟ್ಸು, ಇಲ್ಲ ಬಿಲ್ಡಿಂಗ್ ತೊಗೊಳೋದು, ಇಲ್ಲಾಂದರೆ ಏನಾದರೂ ಗೋಲ್ಡ್ದು, ಆ ಥರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಓಕೆ, ಯಾವ ಥರ ಇನ್ವೆಸ್ಟ್ ಮಾಡ್ತೀರಾ? ವಾಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್? ಶೇರ್ಸಲ್ಲಿ ಹಾಕ್ತೀನಿ, ಇಲ್ಲ ಗೋಲ್ಡಲ್ಲಿ, ಇಲ್ಲ ಊರಾಚೆಗೆ ಎಲ್ಲ ಪ್ರಾಪರ್ಟಿ ತೊಗೊಳ್ತೀನಿ. ಅದು ಡಬಲ್ ಆಗ್ತಾ ಹೋಗುತ್ತೆ. ಏನು ಲಿಟಿಗೇಸಿ ಇಲ್ಲದೆ ಇರೋ ಪ್ರಾಪರ್ಟಿ ತೊಗೊಳ್ತೀನಿ. ಸೊ ಬೇಕಾದಾಗ ಒಂದೊಂದನ್ನೇ ಡಿಸಾಲ್ವ್ ಮಾಡಿಕೊಂಡು ಲೈಫ್ಗೆ ಏನು ಬೇಕೋ ಅದು ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೇ. ಅಲ್ಲ, ಜನ ಹೇಳ್ತಾರೆ ದುಡ್ಡಿಗಿಂತ ಸಂತೋಷ ಮುಖ್ಯ, ಸಂಬಂಧಗಳು ಮುಖ್ಯ. ದುಡ್ಡಿದ್ರೆ ಸಂತೋಷ ಬರುತ್ತೆ, ಎಲ್ಲರೂ ಬರ್ತಾರೆ. ದುಡ್ಡಿಲ್ಲ ಅಂದ್ರೆ ಏನು ಸಂತೋಷ? ಏನು ಇಟ್ಕೊಂತೀರಿ ಹೇಳ್ರಿ? ಉಪವಾಸ ಮಲ್ಕೊಂತೀರಾ? ಉಪವಾಸ ಇರೋಕ್ಕಾಗುತ್ತಾ? ಆಗಲ್ಲ. ಮೇನ್ ದುಡ್ಡು ಬೇಕೇ ಬೇಕು ಎಲ್ಲದಕ್ಕೂ. ಈಗ ನಿಮ್ಮ ಪ್ರಕಾರ ದುಡ್ಡು ಮುಖ್ಯನಾ, ಸಂಬಂಧಗಳು ಮುಖ್ಯನಾ? ಕೆಲವು ಸಮಯ ಹಂಗೂ ಇರ್ತಣ್ಣ, ಹಿಂಗೂ ಇರ್ತೈತಿ. ಹಾಂ, ಇವಾಗ ಇಲ್ಲಿ ಬದುಕ್ತಿರೋ ರೀತಿ ನೋಡಿದ್ರೆ ದುಡ್ಡೇ ಮುಖ್ಯ ಅನ್ಸುತ್ತೆ. ಓಕೆ, ಸಂಬಂಧನೂ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟ್ ಅಲ್ವಾ? ಹಾಂ, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ? ಎರಡು ಇಂಪಾರ್ಟೆಂಟ್ ಅಲ್ಲ. ಹಾಂ, ಈಗಿನ ಕಾಲದಾಗ ದುಡ್ಡಿಂದೇ ಇಂಪಾರ್ಟೆಂಟ್ ಇದೆ ರೀ. ದುಡ್ಡಿದ್ರೆ ಎಲ್ಲ ಯಾರಾದ್ರೂ ಕೇಳ್ತಾರ. ದುಡ್ಡಿರ್ಲಿಲ್ಲ ಅಂದ್ರೆ ಯಾರಿಗೆ ನಮ್ಮ ರಿಲೇಷನ್ದವರೇ ನಾವು ಮಾತಾಡ್ಸಲ್ಲ ಸರಿಯಾಗಿ. ಹಾಂ, ದುಡ್ಡಿದ್ರೆ ಮುಖ್ಯ ಈಗಿನ ಕಾಲದಾಗ. ಹಂಗನೂ ಇದೆ, ಹಿಂಗನೂ ಇದೆ, ಜಗತ್ತಿನಲ್ಲಿ ಎರಡೂ ಇದೆ. ಓಕೆ, ಎರಡೂ ಇದೆ. ಅದನ್ನು ಫೇಲ್ ಅಂತ ಹೇಳಕ್ ಬರಲ್ಲ, ಇದನ್ನು ಪಾಸ್ ಅಂತ ಹೇಳಕ್ ಬರಲ್ಲ. ಎರಡೂ ಒಂದೊಂದು ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮೆಲ್ಲ ಪ್ರಭಾವ ಬೀರ್ತಾವ ಅಷ್ಟೇ. ಅಂದರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಇರುತ್ತೆ. ಹಣ ಇದ್ರೆ ಖುಷಿ ಸಿಗುತ್ತಾ, ಹಣ ಇಲ್ಲದೆ ಇದ್ರೆ ಖುಷಿ ಸಿಗುತ್ತಾ? ಹಣ ಇಲ್ಲ ಅಂದರೆ ಜನನೇ ಬದುಕಕ್ಕಾಗಲ್ಲ. ಹಣ ಇದ್ರೇ ಜೀವನ. ಹಣ ಇಲ್ಲ ಅಂದರೆ ಹೆಣನೂ ಎತ್ಕೊಂಡು ಹೋಗಲ್ಲ, ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಸಂತೋಷ ಸಂಬಂಧ ಎರಡು ಇಂಪಾರ್ಟೆಂಟೇ, ಆದ್ರೆ ಫಸ್ಟ್ ಬರೋದು ದುಡ್ಡು. ದುಡ್ಡಿದ್ರೇನೆ ಸಂಬಂಧಿಕರು, ಸಂತೋಷ ಎಲ್ಲ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಎರಡು ಮುಖ್ಯ. ದುಡ್ಡು ಮುಖ್ಯ, ಸಂಬಂಧನೂ ಮುಖ್ಯ. ಎರಡು ಬಿಡಕ್ಕಾಗಲ್ಲ. ದುಡ್ಡು ಬಿಟ್ರೆ ಸಂಬಂಧಗಳು ಸಮೀಪ ಬರಲ್ಲ. ದುಡ್ಡಿದ್ರೂ ಜಾಸ್ತಿ ದುಡ್ಡಿದ್ರೂ ಸಂಬಂಧಗಳು ಸಮೀಪ ಬರಲ್ಲ. ಎರಡೂ ಬೇಕು, ದುಡ್ಡು ಬೇಕು, ಸಂಬಂಧನೂ ಬೇಕು. ದುಡ್ಡಿಂದ ಸಂತೋಷ ಸಿಗಲ್ಲ ಸರ್, ದುಡ್ಡಿಂದ ಜೀವನ ಸಾಗುತ್ತೆ ಅಷ್ಟೇನೆ. ಸಂತೋಷ ಬೇಕು ಅಂತಂದ್ರೆ ಎಲ್ಲ ಸಂಬಂಧಗಳೆಲ್ಲ ಇರಬೇಕು, ಎಲ್ಲ ಜೊತೆಲಿ ಇರಬೇಕು, ಚೆನ್ನಾಗಿರ್ಬೇಕು. ಪ್ರೀತಿ ವಿಶ್ವಾಸ ಸಂಬಂಧ ಇದ್ರೇನೆ ಚೆನ್ನಾಗಿರೋದು. ಬರೀ ದುಡ್ಡೇ ಇಟ್ಕೊಂಡು ಏನು ಚೆನ್ನಾಗಿರಕ್ಕಾಗಲ್ವಲ್ಲ. ದುಡ್ಡು ಇರಬೇಕು, ಸಂಬಂಧನೂ ಇರಬೇಕು. ಬರೀ ದುಡ್ಡು ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಸಂಬಂಧಗಳು ಬೇಕು. ದುಡ್ಡು ಇವಾಗ ಈ ಜನ್ರೇಷನ್ ದುಡ್ಡೇ ಇಂಪಾರ್ಟೆಂಟ್ ಸರ್. ಇವಾಗ ಅವ್ರು ಎಲ್ಲಿ ಇವಾಗ ಲಾಯಲ್ಟಿ ಅದೆಲ್ಲ ಏನೂ ಬರಲ್ಲ, ದುಡ್ಡಿದ್ರೇ ಎಲ್ಲ ಆಗುತ್ತೆ. ಅದಕ್ಕೆ ದುಡ್ಡಿರಲೇಬೇಕು. ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟಾ, ಸಂಬಂಧಗಳು ಖುಷಿ ಇಂಪಾರ್ಟೆಂಟ್? ಬೋತ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ರಿಲೇಶನ್ಶಿಪ್, ಮನಿ,
ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬೇಸಿಕ್ ನೀಡ್ ಫಾರ್ ಎವ್ರಿಥಿಂಗ್. ಅಂದರೆ ಏನೇ ಪ್ರಾಬ್ಲಮ್ ಬಂತು ಅಂದರೂ ಮನಿ ಇದ್ದರೆ ಸ್ವಲ್ಪ ಧೈರ್ಯ ಇರುತ್ತೆ, ಬ್ಯಾಕಪ್ ಇದ್ದಂಗೆ. ಸೊ ಅದಕ್ಕೆ ದುಡ್ಡು ಇಂಪಾರ್ಟೆಂಟ್. ಯಾ ಓಕೆ. ಬಟ್ ಎಲ್ಲಾನು ಅದೇ ಅಲ್ಲ, ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಾನು ಇರಬೇಕು. ಬಟ್ ತುಂಬ ಸ್ಯಾಟಿಸ್ಫೈಡ್ ಆಗಬಾರ್ದು ಅಷ್ಟೇ. ಓಕೆ. ಸ್ವಲ್ಪ ಗ್ರೀಡಿನೆಸ್ಸು ಇರಬೇಕು, ಈಗೋನು ಇರಬೇಕು, ಎಲ್ಲಾನು. ಖುಷಿನೂ ಬೇಕು ಸರ್, ಅದ್ರ ಜೊತೆಗೆ ದುಡ್ಡು ಬೇಕಲ್ವಾ? ದುಡ್ಡು ಬೇಕು. ಫಸ್ಟ್ ಪೀಸ್ ಇಂಪಾರ್ಟೆಂಟ್, ದೆನ್ ಫ್ಯಾಮಿಲಿ, ದೆನ್ ಮನಿ. ಓಕೆ. ದುಡ್ಡು ಇದ್ರೂ ಸಂಬಂಧನೇ ಬರುತ್ತೆ, ದುಡ್ಡಿಲ್ಲ ಅಂತಂದ್ರೆ ಸಂಬಂಧ ಬರುತ್ತೆ. ಅದು ಮಾನವೀಯತೆ ಇರುತ್ತೆ ಮೇಯ್ನ್. ಮಾನವೀಯತೆಯಿಂದ ಎಲ್ಲ ಸಂಪಾದನೆ ಮಾಡ್ಬೋದು. ಅಂದರೆ ನಿಮ್ಮ ಪ್ರಕಾರ ದುಡ್ಡೇ ಮುಖ್ಯ? ದುಡ್ಡೇ ಮುಖ್ಯ ಏನಲ್ಲ, ಮಾನವೀಯತೆ ಮುಖ್ಯ ಮೇಯ್ನು. ಮಾನವೀಯತೆ ಮುಖ್ಯದಿಂದ ಎಲ್ಲದರಲ್ಲೂ ಬರುತ್ತದೆ. ನಿಮ್ಗೆ ಈಗ ರಿಟೈರ್ಮೆಂಟ್ ಆಗಬೇಕು, ಈಗ ಸಡನ್ಲಿ ಈಗಲೇ ರಿಟೈರ್ಮೆಂಟ್ ಆಗ್ಬೇಕಂದ್ರೆ ಎಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು ಅಂತ ಅನ್ಕೊಂಡು? ಅಂದರೆ ನಾವು ಜೀವನ ಆರಾಮಾಗಿ ನಡೆಸ್ಬೋದಪ್ಪ 100 ವಯಸ್ಸವರೆಗೂ? ಅನ್ಕೊಂಡಿಲ್ಲ ರಿಟೈರ್ಮೆಂಟ್ ಅಂತ ಯಾವತ್ತೂ. ಇರೋವರೆಗೂ ಬದುಕಿರೋವರೆಗೂ ಕೆಲಸ ಮಾಡಬೇಕು ಅಂತಾನೆ ಅನ್ಕೊಂಡ್ರು. ರಿಟೈರ್ಮೆಂಟ್ ಅಂತ ಅನ್ಕೊಂಡೇ ಇಲ್ಲ. ಎಷ್ಟು ದುಡ್ಡು ಇರಬೇಕು? ಆ ಥರ ಏನೋ ಆಸೆ ಮಾಡಿಲ್ಲ ಸರ್ ನಾವು. ಇನ್ನು ಮಕ್ಕಳು ಅದಾರ, ಇನ್ನೊಂದು 2-3 ಇಯರ್ಸಿಗೆ ಒಂದು ಕೆಲ್ಸಕ್ಕೆ ಬರ್ತಾರ. ಅವ್ರು ದುಡ್ಕೊಂಡು ಇದ್ರೆ ಸಾಕು ಅಷ್ಟೇ. ನನ್ನ ಲೈಫಲ್ಲಿ ಆರಾಮಾಗಿರ್ಬೇಕಂದ್ರೆ ನಾನು ಇವಾಗ ಏನು ದುಡಿತೀನೋ ಅದಕ್ಕಿಂತ 2ರಷ್ಟು ದುಡ್ಡು ಇದ್ರೆ ನಾನು ಸೆಟ್ಲ್ ಆದ್ಮೇಲೆ ಚೆನ್ನಾಗಿರ್ಬೇಕು ಅನ್ಕೋತೀನಿ. ಸೇವಿಂಗ್ಸ್ ಅನ್ನೋದಕ್ಕಿಂತ ಸರ್ ಒಂದು ಸೂರು ಇರಬೇಕು, ಬಾಡಿಗೆ ಕಟ್ಟಬಾರ್ದು. ಒಂದು ಸಣ್ಣದ 30-40 ಸೈಟಲ್ಲ ಒಂದು 1 BHK ಇರಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ಅದೇ ಪ್ರತಿಯೊಬ್ಬ ಮನುಷ್ಯದ್ದು ಒಂದು ಡ್ರೀಮ್. ಅದು ಬಾಡಿಗೆ ಕಟ್ಟೋ ಥರ ಇರಬಾರ್ದು. ಒಂದು ಈಗಿನ ಕಾಲದಲ್ಲಿ ಈಗ ಬಾಡಿಗೆ ಕಟ್ಟೋದು ದೊಡ್ಡ ಪ್ರಾಬ್ಲಮ್ ಆಗಿದೆ. 1 BHK ಆದರೂ ಇರಲೇಬೇಕು. ಅವನ ಹತ್ರ ಒಂದು 10 ಲಕ್ಷ FD ಇಡಬೇಕು. ರಿಟೈರ್ ಆಗಬೇಕು ಅಂದರೆ ಮಕ್ಕಳದೆಲ್ಲ ಎಜುಕೇಷನ್ ಮುಗ್ದಿರುತ್ತೆ. ಸೊ ನಮ್ದಷ್ಟೇ ಇರುತ್ತಲ್ವಾ. ಸೊ ಹಾಸ್ಪಿಟಲ್ಗೆ ಅಂತ ಏನೋ ಪಾಲಿಸಿ ಮಾಡಿಸ್ಕೊಂಡಿರ್ತೀವಿ, ಮೆಡಿಕಲ್ ಎಮರ್ಜೆನ್ಸಿ ಬಂದರೆ. ಸೊ ಇನ್ನು ನಮಗಷ್ಟೇ ಲೈಫ್ ಲಾಂಗ್ ನಾವಿರೋ ತನಕ ಬೇಕಾಗಿರುತ್ತೆ ಅನ್ನೋದಾದರೆ ಮೇ ಬಿ 1.5 CR 2 CR ಇಸ್ ಫೈನ್ ಅಂತ ಅನಿಸುತ್ತೆ ನನಗೆ. ಎಷ್ಟು ದುಡ್ಡು ಇರಬೇಕು ಅಂತ ಇದ್ರೆ ನಾನು ಇಷ್ಟು ದುಡ್ಡು ಇದ್ರೆ ನಾನು ಆರಾಮಾಗಿರ್ಬೋದಪ್ಪ ಕೆಲಸ ಬಿಟ್ಟು? ಕೆಲಸ ಅಂದರೆ ಗೌರ್ಮೆಂಟ್ ಜಾಬರ್ ಆ ಥರ ಥಿಂಕ್ ಮಾಡ್ದೆ ನಾವು. ಇದ್ರಾರು ಆ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಈಗ ಗೌರ್ಮೆಂಟ್ ಜಾಬರು ನಮ್ಮ ಇಷ್ಟು ದುಡ್ಡು ಇದ್ರೆ ನಾವು ಜೀವನ ಮಾಡ್ತೀವಿ, ನಾವು ಹಂಗೆ ಥಿಂಕ್ ಮಾಡೋಕ್ಕಲ್ಲ. ಒಂದೊಂದು ರೂಪಾಯಿಗೂ ಖರ್ಚು ಮಾಡಲೇಬೇಕು, ಎಲ್ಲ ಬಗ್ಗೆನೂ ನೋಡಲೇಬೇಕು, ಹೌದಲ್ವಾ? ಆ ಥರ ನಾವು ಥಿಂಕ್ ಮಾಡೋಕ್ಕಾಗಲ್ಲ, ದುಡ್ಡಿಂದೇ ಥಿಂಕ್ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಪ್ರಕಾರ ನೀವು 20,000-25,000 ಸಾವಿರ ದುಡಿತೀರಾ. ಈಗ ನೀವು ಸಡನ್ ಆಗಿ ಒಂದು 50,000 ದುಡಿದ್ರೆ ಮಂತ್ಲಿ ಏನು ಮಾಡ್ತೀರಾ? ಸೇವಿಂಗ್ಸ್ ಚೆನ್ನಾಗುತ್ತೆ. ಏನಾದರೂ ಅನಿರೀಕ್ಷಿತ ಘಟನೆಗಳು ನಡೆದ್ರೆ ಫ್ಯಾಮಿಲಿ ಅಥವಾ ನಮಗೆ ಯೂಸ್ ಆಗ್ಬೋದು ಮೇ ಬಿ ಅಂತ ಸೇವ್ ಮಾಡ್ಬೋದು. ಮನೆಗಳದ್ದು ಏನಾರ ಫುಲ್ಫಿಲ್ ಮಾಡ್ತೀವಿ. ಮನೆ ಬಗ್ಗೆ ಏನಾರ ಒಂದು ಅವಶ್ಯಕತೆ ಏನೇನಾದ್ರು ನೀಡ್ ಅದ ಮನೆಗೆ ಅಂತೆಲ್ಲ ಫುಲ್ಫಿಲ್ ಮಾಡಿಬಿಡ್ತೀನಿ ಅಷ್ಟೇ. ಅಂದ್ರೆ ಏನು ಸೇವ್ ಮಾಡಿ ಇನ್ವೆಸ್ಟ್ ಮಾಡೋ ತರ? ಸೇವ್ ಏನಿಲ್ಲ, ಮನೆಗೆ ಏನ್ ನೀಡ್ ಇದೆ ಎಸೆನ್ಷಿಯಲ್, ಈಗ ನಮ್ಗೇನ್ ಕೊರತೆ ಇದೆ ಅದು ಫುಲ್ಫಿಲ್ ಮಾಡ್ಕೋತೀನಿ ನಾನು. ನಾನು ಇವಾಗ 30,000ದಲ್ಲೇ 4,000 ರೂಪಾಯಿ SIP ಮಾಡ್ತಿದ್ದೀನಿ. ಈಗ 60,000 ದುಡಿದ್ರೆ 10,000 ರೂಪಾಯಿ SIP ಮಾಡೋಣ ಅಂತ ಇದ್ದೀನಿ. ಏನ್ರೆ ಒಂದು ಇನ್ವೆಸ್ಟ್ ಮಾಡ್ಬೋದು, ಇಟ್ಕೊಂಡು ಡೆಡ್ ಅಮೌಂಟ್ ಇಟ್ಕೊಂಡು ಸ್ವಲ್ಪ ಇದಾವೆ, ಏನ್ರೆ ಇನ್ವೆಸ್ಟ್ ಮಾಡ್ಬೋದು. ಅದೇ ಎದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಅಂದ್ರೆ ಬ್ಯಾಂಕಲ್ಲಿ FD ಮಾಡ್ಬೋದು. ಆಮೇಲೆ ಈಗ ಅದರಲ್ಲಿಂದ ಡಬಲ್ ಯಾವ್ದಾಗುತ್ತೆ ಅದರಲ್ಲಿಂದ ನಾವು ಆ ಥರ ಮಾಡ್ಬೋದು. ಇದು ದುಡ್ಡು ಯಾವ್ದು ಗಳಿಸುತ್ತೆ ಅದರಲ್ಲಿ ನಾವು ಹಾಕ್ಬೋದು. ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಇನ್ವೆಸ್ಟ್ ಮಾಡ್ತೀವಿ, ಫ್ಯಾಮಿಲಿ ಅಪ್ಗ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ, ಅದ್ಮೇಲೆ ಮಾಡ್ತೀವಿ. ಮಿಕ್ಕಿರೋ ಅಮೌಂಟು ಮಕ್ಳಿಗೋಸ್ಕರ ಸೇವಿಂಗ್ಸ್ ಏನಾದರೂ ಮಾಡಿ ಇಡ್ತೀವಿ ಅಷ್ಟೇ. ಯಾವ ಥರ ಸೇವಿಂಗ್ ಮಾಡ್ತೀರಾ? ಅದೇ ಮಕ್ಕಳು ಎಜುಕೇಷನ್ಗಾಗಲಿ ಅವ್ರ ಮುಂದಿನ ಭವಿಷ್ಯಕ್ಕಾಗಲಿ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಸೇವಿಂಗ್ಸ್ ಮಾಡ್ತೀವಿ. ಸೇವಿಂಗ್ಸ್ ಮಾಡ್ತೀರಾ ಅಂದರೆ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ? ಸೇವಿಂಗ್ಸ್ ಪರ್ಚೇಸ್ ಪ್ರಾಪರ್ಟಿ, ಎನಿ ವೆಹಿಕಲ್ಸ್, ಯಾವುದೇ FD ಬ್ಯಾಂಕಲ್ಲಿ ಆ ಥರ. ಓಕೆ. ಇನ್ವೆಸ್ಟ್ ಮಾಡ್ತೀನಿ ಮೊದಲು. ಫಸ್ಟ್ ಥಿಂಗ್ ಲೈಕ್ ನನ್ನ ಪ್ರಕಾರ ನನಗೇನು 100 ರೂಪೀಸ್ ಬಂದ್ರೂ 30-40% ಇನ್ವೆಸ್ಟ್ಮೆಂಟ್ ಆಗಿದ್ದೀನಿ. ಇನ್ಕಿನ್ನ ನಾನು ಎಕ್ಸ್ಪೆನ್ಸಸ್. ವಾಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್? ಯಾವುದು ಅಂದರೆ ಅಫ್ಕೋರ್ಸ್ ಲೈಕ್ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು, ಆಮೇಲೆ ಡಿಜಿಟಲ್ ಗೋಲ್ಡು ಅದರಲ್ಲೂ ಮಾಡಿದ್ದೀನಿ. ಆ್ಯಂಡ್ ಲೈಕ್ ಸ್ಟಾಕ್ ಮಾರ್ಕೆಟಲ್ಲಿನೇ ಲೈಕ್ ತುಂಬ ರೆಡಿ ಇದೆಯಲ್ಲ, REITs ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮಿಕ್ಕಿರೋ ಅಮೌಂಟ್ ಮಾಮೂಲಿ ಫೀಸ್ ಕಟ್ಟಲೇಬೇಕಾದ್ರೆ ಮಿಕ್ಕಿರೋ ಅಮೌಂಟ್ ಇನ್ನೇ 70,000 ಬಂದರೆ ಯಾವ್ದಾರ ಒಂದು ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಿ ಅದರಲ್ಲಿ ಏನಾರು ಸಂಪಾದನೆ ಮಾಡಿ ಏನಾರು ಒಂದು ಮಾಡ್ಬೋದು. ಹೂಡಿಕೆ ಅಂದರೆ ಎಲ್ಲಿ ಹೂಡಿಕೆ ಮಾಡ್ತೀರಾ? ಬ್ಯಾಂಕಲ್ಲಿ. ಮಂತ್ಲಿ ಒಂದು 50,000 ಬಂದರೆ ಮಿಕ್ಕಿರೋ ಅಮೌಂಟ್ನ ಏನು ಮಾಡ್ತೀರಾ? ಏನು ಮಾಡೋದು, ಬೇಕಾದ ಇಟ್ಕೊಳ್ಳೋದು, ಇಲ್ಲದೆ ಇದ್ರೆ ಏನಾದ್ರು ಮನೆ ಕಡೆ ಖರ್ಚಿಗೆ ಬೇಕಾಗತ್ತಲ್ಲ. ಅಲ್ಲ, ದುಡ್ಡು ಅಂದರೆ ನಿಮ್ಮ ಪ್ರಕಾರ ಏನು? ಜೀವನ ಮಾಡ್ಬೇಕಂದ್ರೆ ದುಡ್ಡು ಬೇಕೇ ಬೇಕಲ್ವಾ? ಅಲ್ಲ, ದುಡ್ಡು ಬೇಕೇ ಬೇಕು.
ದುಡ್ಡಿಲ್ಲ ಅಂದರೆ ಏನು ನಡೆಯಲ್ಲ. ಅಂಗಡಿಗೆ ಹೋಗಿ ಸಾಲ ಕೊಡ್ತೀನಿ ಕೊಡ್ತಾರಾ? ಏನೋ ಒಂದು ದಿವಸ 2 ದಿವಸ ಕೊಡ್ತಾರೆ. ಪದೇ ಪದೇ ಕೇಳಿದ್ರೆ ಬೈಕ್ ಕಳಿಸ್ಬಿಡ್ತಾರೆ. ಆ ಥರ ದುಡ್ಡು ಪ್ರಾಮಾಣಿಕ ಬದುಕಕ್ಕೆ ದುಡ್ಡು ಬೇಕೇ ಬೇಕು. ತಿಂಗಳಾಯ್ತು ಅಂದರೆ ಬಾಡಿಗೆ ಕಟ್ಟಬೇಕಾಗುತ್ತೆ, ಮನೆ ಮೇಂಟೈನ್ ಮಾಡಬೇಕಾಗುತ್ತೆ, ಮಕ್ಕಳು ನೋಡಬೇಕಾಗುತ್ತೆ. ಅದೆಲ್ಲ ಪ್ರಾಬ್ಲಮ್ ಬಂದೇ ಬರುತ್ತೆ. ದುಡ್ಡಿದ್ರೆ ಎಲ್ಲ ಸಾಲ ಹೋಗುತ್ತಲ್ಲ, ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲ. ನಿಮ್ಮ ದುಡ್ಡಿನ ಬಗ್ಗೆ ಏನು ಅನಿಸುತ್ತೆ? ದುಡ್ಡಿನ ಬಗ್ಗೆ ಏನು ಅಂದರೆ ನಾವು ಕಷ್ಟಪಡ್ತೀವಿ, ದುಡಿತೀವಿ, ಫ್ಯಾಮಿಲಿಗೆ ನೋಡ್ಕೋಬೇಕು ಅಂತ. ದುಡ್ಡಿನ ಬಗ್ಗೆ ಏನಿಸುತ್ತೆ, ದುಡ್ಡು ಎಲ್ಲಾರ್ಗೂ ಇಂಪಾರ್ಟೆಂಟು, ಎಲ್ರಿಗೂ ಬೇಕು. ಕಾಸಿದ್ರೇನೆ ಕೈಲಾಸ ಅನ್ನೋ ಥರ ಇದೆ ಇವಾಗ ಸಬ್ಜೆಕ್ಟ್. ಜೀವನ ಮಾಡ್ಬೇಕಾದ್ರೆ ದುಡ್ಡು ಬೇಕು, ಆದರೆ ಅದೇ ಅಂತಿಮ ಅಲ್ಲ. ರಿಲೇಶನ್ಶಿಪ್ಪು ಅದು ಮೇಂಟೈನ್ ಮಾಡ್ಕೋಬೇಕು, ದುಡಿಬೇಕು. ಇದು ದುಡ್ಡು ಇಂಪಾರ್ಟೆಂಟ್ ಇದೆ, ಪಾರ್ಟ್ ಆಫ್ ದಿ ಲೈಫ್ ಅಷ್ಟೇ ಹೊರತು ದುಡ್ಡೇ ಜೀವನ ಅಲ್ಲ. ಯಾರಿಗೂ ಡಿಪೆಂಡ್ ಆಗಬಾರ್ದು. ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೂ ನಮ್ಮ ಹತ್ರ ದುಡ್ಡಿದ್ರೆ ನಾವು ಟ್ಯಾಬ್ಲೆಟ್ ತೊಗೊಂಡು ನಾವು ಆರಾಮಾಗಿರೋಕ್ಕೆ ಸಾಧ್ಯ. ಸೊ ಅದರಿಂದ ದುಡ್ಡು ಇಂಪಾರ್ಟೆಂಟ್ ಇದೆ. ಹಂಗನ್ಬಿಟ್ಟು ಎಲ್ಲಾ ಜಾಗದಲ್ಲೂ ನಾವು ದುಡ್ಡೇ ಚಲಾವಣೆ ಮಾಡೋಕ್ಕಾಗಲ್ಲ. ಪ್ರೀತಿ, ವಿಶ್ವಾಸ, ಒಂದು ವರ್ಕ್ ಎಥಿಕ್ಕು ಎಲ್ಲ ಇರಬೇಕು. ದುಡ್ಡು ಅಂದರೆ ಏನಿಲ್ಲ ಸರ್, ನಾವು ಚೆನ್ನಾಗಿ ದುಡಿಮೆ ಮಾಡ್ಬೇಕಷ್ಟೇ. ಬೆಳಗ್ಗೆ ಕೆಲಸ ಮಾಡಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು, ಜೀವನ ನಡಿಬೇಕು. ದುಡ್ಡು ಅನ್ನೋದು ನಾವು ದುಡಿಯೋದು ಅಷ್ಟೇ. ಅದೇ ನಾವು ಇದಾಗಲ್ವಲ್ಲ, ನಾವೇ ದುಡಿಬೇಕು, ನಾವೇ ಸಂಪಾದನೆ ಮಾಡಬೇಕು. ದುಡ್ಡು ನಮ್ಮನ್ನೇ ಸಂಪಾದನೆ ಮಾಡಬಾರ್ದು, ನಾವು ದುಡ್ಡು ಸಂಪಾದನೆ ಮಾಡಬೇಕು. ಇವಾಗ ಜೀವನ ಮಾಡಬೇಕು ಅಂದರೆ ಇವಾಗ ಮಕ್ಳು ಫೀಸ್ ಕಟ್ಟೋದಾಗಲಿ, ನಮ್ಮ ಜೀವನ ನಡೆಯೋಕ್ಕಾಗಲಿ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ರೇಷನ್ ತರೋಕ್ಕಾಗಲಿ ಎಲ್ಲ ದುಡ್ಡು ಬೇಕೇ ಬೇಕಲ್ವಾ? ದುಡ್ಡಂದರೆ ಲೈಕ್ ಡೈಲಿ ನೀಡ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗುತ್ತಲ್ಲ. ಸೊ ಈಗ ನಾವೇನಾದ್ರು ಒಂದು ಪರ್ಚೇಸ್ ಮಾಡಬೇಕಂದ್ರೆ ರಿಯಾಲಿಟಿನಲ್ಲಿ, ಸೊ ಅದರಿಂದ ಮನಿ ಲೈಕ್ ಏನಾದ್ರು ಬೇಕಂದರೆ ಮನಿ ಕೊಟ್ಟು ಪರ್ಚೇಸ್ ಮಾಡೋ ಥರ ಇರುತ್ತೆ. ಅದು ನಮ್ಮ ಅದೇ ಫುಡ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಎಲ್ಲ ಕಡೆ ಯೂಸ್ ಆಗುತ್ತೆ ಅದು. ಆಮೇಲೆ ನಮ್ಮ ಜೀವನ ಅದರಲ್ಲೇ ನಡೆಯೋದಲ್ವಾ. ಇವಾಗ ಎಲ್ಲಿ ಹೋದ್ರೂ ದುಡ್ಡು ಕೊಡಲೇಬೇಕು. ಅದಕ್ಕೆ ನಮ್ಮ ಜೀವನ ನಡೆಸೋಕ್ಕೆ ದುಡ್ಡು ಬೇಕೇ ಬೇಕಾಗುತ್ತೆ. ನಿಮ್ಮ ಪ್ರಕಾರ ದುಡ್ಡು ಅಂದರೆ ಏನು? ಮನಿ ಅಂದರೆ ಟು ಲಿವ್ಲಿಹುಡ್, ಮನುಷ್ಯನ ಜೀವನ ಮಾಡಬೇಕಾದ್ರೆ ದುಡ್ಡು ಎಸೆನ್ಷಿಯಲ್ ಅದು. ನಿಮ್ಮ ಪ್ರಕಾರ ದುಡ್ಡು ಅಂದ್ರೆ ಏನು? ದುಡ್ಡು ಅಂದರೆ ಸಂಪಾದನೆ ಮಾಡಬೇಕು, ಜನಗೂ ಸಂಸಾರಗಳು ಸಾಕಬೇಕು, ಅದರಲ್ಲಿ ಜೀವನ ಮಾಡಬೇಕು. ದುಡ್ಡು ಮುಖ್ಯ ಅಲ್ಲ, ಎಲ್ಲ ನೆಮ್ಮದಿ ಇರಬೇಕು ಎಲ್ಲದರಲ್ಲೂ. ದುಡ್ಡು ಅಂದ್ರೆ ಕಷ್ಟಪಟ್ಟರೆ ಮಾತ್ರ ದುಡ್ಡು ಬರುತ್ತೆ ಅಲ್ವಾ. ನಾವು ಬೆಳಗಿಂದ ರಾತ್ರಿ ದುಡಿದ್ರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲದ್ರೆ ಬರಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ನೀವು ಸಂತೋಷವಾಗಿರ್ಬೋದು, ಕೆಲಸ ಎಲ್ಲ ಬಿಟ್ಟು? ಎಷ್ಟು ದುಡ್ಡಿದ್ರು ಸಂತೋಷ ಇರೋಕ್ಕಾಗಲ್ಲ ಸರ್. ಎಷ್ಟು 1000 ಕೋಟಿ ಇದ್ರೂ ಸಮಾಧಾನ ಇಲ್ಲ, ಸಮಾಧಾನ ಆಗಲ್ಲ. ಯಾಕಂದ್ರೆ ಅಚೀವ್ಮೆಂಟು ಗೋಲು ದೊಡ್ಡದಿದೆ, ಮನುಷ್ಯಂಗೆ ದುಡ್ಡು ಎಷ್ಟಿದ್ರು ಸಾಲಲ್ಲ. ಅದಕ್ಕೆ ಅದರದೇ ಆದಂಥ ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಆ ಥರ ಮನುಷ್ಯನಿಗೆ ಅವ್ರದೇ ಭಾರ ಆಯ್ತು. ಅಂಬಾನಿಗೆ ಅಂಬಾನಿ ಭಾರ, ನಮಗೆ ನಮ್ಮ ಭಾರ ಇರುತ್ತೆ ಕಮಿಟ್ಮೆಂಟಲ್ಲಿ. ಎಷ್ಟು ದುಡ್ಡಿದ್ರೂ ಸಾಲಲ್ಲ. ಸಾಕು ಅನ್ನೋದು ಊಟ ಮಾತ್ರ, ದುಡ್ಡನ್ನ ಬೇಡ ಅಂತ ಮಾತಾಡೋದೇ ಇಲ್ಲ. ಎಷ್ಟಿದ್ರು ಬೇಕು ಅಂತ. ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ನಮ್ಮ ಹತ್ರ ಎಷ್ಟಿದ್ರು ಅದು ಆರಾಮಾಗಿ ಇರೋಕ್ಕಾಗಲ್ಲ. ನಮ್ದು ಇನ್ನೂ ಬೇಕು ಅನಿಸುತ್ತೆ. ದುಡ್ಡು ಎಷ್ಟು ನಾವು ಗಳಿಸಿದ್ರು ಇನ್ನೂ ಬೇಕು ಅನಿಸುತ್ತೆ. ಅಂದರೆ 1 ಕೋಟಿ ಇದ್ರೂ ನಾವು ಆರಾಮಾಗಿ ಇರೋಕ್ಕಾಗಲ್ಲ, ಇನ್ನೂ ಬೇಕು ಅನಿಸುತ್ತೆ ನಮಗೆ. ಎಷ್ಟು ದುಡ್ಡು ಇದ್ರೂ ನಿಜವಾಗ್ಲೂ ಖುಷಿಯಾಗಿ ಇರೋಕ್ಕಾಗಲ್ಲ. ದುಡ್ಡು ಸ್ವಲ್ಪ ಇದ್ರೂ ಇರೋಕ್ಕಾಗಲ್ಲ, ಜಾಸ್ತಿ ಇದ್ರೂ ಖುಷಿಯಾಗಿ ಇರೋಕ್ಕಾಗಲ್ಲ. ಅಂದರೆ ಜೀವನದಲ್ಲಿ ಎಷ್ಟು ದುಡ್ಡಿದ್ರೆ ಖುಷಿಯಾಗಿರ್ಬೋದು? ಮಾನವನ ಆಸೆ ಕೊನೆ ಇದ್ದಿದ್ರಲ್ಲೇ ತೃಪ್ತಿ ಪಡೋಣ.